ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಂದುಬಿಟ್ಟು ಶುಗರ್ಗೆ, ಬಿ ಪಿಗೆ, ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ, ಡಯಟ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗೋ ಥರ ಒಂದು ಚಪಾತಿ ಮಾಡ್ತಾಯಿದ್ದೀನಿ. ಅದು ಬಂದುಬಿಟ್ಟು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಪಾಲಕ್ ಸೊಪ್ಪು, ನುಗ್ಗೆಕಾಯಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಈ ಥರ ಸೊಪ್ಪನ್ನ ಬಳಸ್ಕೊಂಡು ಮಾಡ್ಕೋಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಚಪಾತಿ ಹಿಟ್ಟು ಅಂತ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಒಂದು 2 ಬೌಲಷ್ಟು ಚಪಾತಿ ಹಿಟ್ಟು ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ರೆಗ್ಯುಲರಾಗಿ ಯಾವ ಥರ ಚಪಾತಿ ಎಷ್ಟು ಹಿಟ್ಟು ತೊಗೋತೀರಾ ಅಷ್ಟು ಹಿಟ್ಟು ತೊಗೊಳ್ಳಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನೀರು ತೊಗೊಂಡು ಇದನ್ನು ಚಪಾತಿ ನಾರ್ಮಲಾಗಿ ಯಾವಾಗಲೂ ಯಾವ ಥರ ಕಲಿಸ್ತೀವೋ ಅದೇ ಥರ ಕಲಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ಈಗ ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ ನಾನು. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು, ಏನು ತೊಂದರೆ ಆಗೋಲ್ಲ, ಕಹಿ ಏನೂ ಬರೋದಿಲ್ಲ. ಮತ್ತು ಟೇಸ್ಟು ಅದು ತುಂಬ ಜಾಸ್ತಿ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ನಾರ್ಮಲ್ ಚಪಾತಿ ಅದೇ ಥರ ಇರುತ್ತೆ. ಸ್ವಲ್ಪ ಹೆಲ್ತ್ಗೆ ತುಂಬ ಒಳ್ಳೆಯದಾಗ್ತದೆ ಇದು. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟೆಲ್ಲ ಹೆಂಗೆ ಕಲಿಸ್ಕೊತೀವಿ ಅದೇ ಥರ ಕಲಿಸ್ಕೊಳ್ಳೋಣ. ನೋಡಿದ್ರಲ್ಲ, ಇನ್ನು ಚೆನ್ನಾಗಿ ಇದನ್ನು ನಾದಿ ಇಟ್ಕೊಂಡ್ರೆ ಸಾಫ್ಟಾಗಿ ಮತ್ತು ತೆಳ್ಳಗೆ ಬರುತ್ತೆ. ನಾವು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟು. ಬರೀ ಎಣ್ಣೆ ಹಾಕ್ದಿರೇ ಮುಂಚೆನೇ ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಚೂರು ಕೂಡ ಅಂಟೋದಿಲ್ಲ ಈ ಥರ ನಾದಿ ಇಟ್ಕೊಂಡ್ರೆ. ನೀವು ಬೇಕಿದ್ರೆ ವಿತೌಟ್ ಆಯಿಲ್ ಮಾಡ್ಕೋಬೋದು. ಎಣ್ಣೆ ಹಾಕ್ದಿರ ಹಂಗೆ ಇಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಚಪಾತಿ. ಬೇಕು ಅನ್ನೋರು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ಸಾಫ್ಟಾಗತ್ತೆ ಇನ್ನೂ ಸ್ವಲ್ಪ. ನಾನೀಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಳೋಣ. ನಾನು ಯಾವಾಗಲೂ ಚಪಾತಿ ಹಿಟ್ಟನ್ನ ಇದೇ ಥರ ಕಲಿಸ್ಕೊತೀನಿ, ಚಪಾತಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಸೂಪರಾಗಿ ಇರೋ ಚಪಾತಿ ಹಿಟ್ಟು ರೆಡಿ ಆಯಿತು. ಒಂದು ಚೂರು ಕೂಡ ಅಂಟೋದಿಲ್ಲ ಇದು ಎಲ್ಲೂ. ಇದನ್ನು ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಕಾಟನ್ ಬಟ್ಟೆ ಏನಾದರೂ ಹಾಕಿ ಇಟ್ಕೊಂಡ್ರೆ ನೆಂದಿರುತ್ತೆ. ಒಂದು 10-15 ನಿಮಿಷ ಬಿಟ್ಟರೆ ಚೆನ್ನಾಗಿ ಸಾಫ್ಟಾಗಿರುತ್ತೆ. ನೋಡ್ಬೋದು ನೀವು ಇನ್ನೂ ಸ್ವಲ್ಪ ಸೊಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. 1 ಕಟ್ನಷ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಚಪಾತಿ ಕ್ವಾಂಟಿಟಿ ನೋಡಿಕೊಂಡು ಚೆನ್ನಾಗಿರುತ್ತೆ. ಈಗ ನಾರ್ಮಲಾಗಿ ನಾವು ಯಾವಾಗಲೂ ಚಪಾತಿ ಹೆಂಗೆ ಒಸಿತೀವೋ ಆ ಥರ ಒಸ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕಿದ್ರೆ ಆ ಸೈಜ್ನ ಒಸ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಗೆ ಒಸಿತಾ ಇದ್ದೀನಿ. ಈಗ ಚಪಾತಿ ರೆಡಿಯಾಗಿದೆ. ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಒಲೆ ಮೇಲೆ. ಈಗ ಈ ಹೆಂಚಿಗೆ ಚಪಾತಿನ ಒಸಿರೋದನ್ನ ಹಾಕ್ಕೊಳ್ಳೋಣ. ನೀವು ಈ ಚಪಾತಿನ ಎಷ್ಟು ತೆಳ್ಳಗೆ ಒಸಿದ್ರೂ ಕಟ್ಟೇನಾಗೋದಿಲ್ಲ. ನೋಡ್ಕೊಂಡು ಒಸ್ಕೊಳ್ಳಿ. ಸೊಪ್ಪು ಸ್ವಲ್ಪ ಜಾಸ್ತಿ ಆದರೆ ಚಪಾತಿ ಕಟ್ಟಾಗುತ್ತೆ, ಇಲ್ಲ ಅಂತಂದರೆ ಏನು ಕಟ್ಟಾಗಲ್ಲ. ನಾರ್ಮಲ್ ಚಪಾತಿ ಥರ ಒಸ್ಕೋಬೋದು ಮತ್ತು ಟೇಸ್ಟ್ ಕೂಡ ಚೇಂಜಸ್ ಆಗೋಲ್ಲ. ಬೇಕಿದ್ರೆ ನೀವು ಒಂದು 4 ಡ್ರಾಪಷ್ಟು ಆಯಿಲ್ನ ಹಾಕ್ಕೋಬೋದು. ನಾನೊಂದು 2-3 ಡ್ರಾಪಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಕಲಸೋವಾಗಲೇ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಬೇಯಿಸ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊತೀನಿ ನಾನು. ಮಕ್ಕಳಿಗೆಲ್ಲ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು. ಹಾಗಾಗಿ ನೀವು ನನ್ನ ವೀಡಿಯೋಸ್ನ ಪ್ರತಿದಿನ ನೋಡೋದಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಯಾಕಂದರೆ ಇನ್ನು ಹೊಸ ರೆಸಿಪೀಸು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಹೊಸ ರೆಸಿಪಿ ಜೊತೆಗೆ ಹೆಲ್ತಿಯಾಗಿರೋ ರೆಸಿಪೀಸ್ನ ನಾನು ನಿಮಗೆ ಶೇರ್ ಮಾಡ್ತೇನೆ ಖಂಡಿತವಾಗಿಯೂ. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ.
ನೋಡಿದ್ರಲ್ಲ ತುಂಬ ಚೆನ್ನಾಗಿ ಚಪಾತಿ ಬೇಯುತ್ತೆ. ಸೈಡ್ಸಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಸಪ್ಪಾಕಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಹೆಲ್ತಿಯಾಗಿರೋ ಚಪಾತಿ ರೆಡಿಯಾಗುತ್ತೆ. ಅದೇ ಥರನೇ ಎಲ್ಲ ಚಪಾತಿನೂ ಒರೆಸ್ಕೊಂಡು ಸುಟ್ಕೋಬೇಕು.